ನೀವು ಈ ಸಿನಿಮಾದಲ್ಲಿ ಶಿವಣ್ಣ ಉಪ್ಪಿ ಅವರ ಕಾಂಬಿನೇಷನ್ನು ಸಾಕಷ್ಟು ರಿಪೀಟೆಡ್ ಆಗಿದೆ. ಬಟ್ ನೀವು ಈ ಸಿನಿಮಾದ ಒಂದು ಭಾಗ ಆಗಿದ್ದೀರಾ ಅಂತಂದಾಗ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ಬ್ರಿಡ್ಜ್ ಅಂದಾಗ ಆ ಪಾತ್ರದ ಕೇಳಿದ ತಕ್ಷಣ ನಿಮ್ಗೆ ಏನು ಅನಿಸ್ತು ಸರ್? ನಾನು ಫಸ್ಟಿಗೆ ಅರ್ಜುನ್ ಜನ್ಯ ಅವ್ರ ಕತೆ ಹೇಳಬೇಕು ಅಂತ ಅನುಶ್ರೀ ಅವ್ರು ಹೇಳಿದ್ ನನಗೆ. ನಾನು ಅನ್ಕೊಂಡೆ ಯಾವುದೋ ಒಂದು ಪಾಸಿಂಗ್ ಶಾರ್ಟಲ್ಲಿ ಇರ್ತೀನಿ, ಯಾಕಂದ್ರೆ ಉಪೇಂದ್ರ ಸರ್ ಮತ್ತೆ ಶಿವಣ್ಣ ಇರಬೇಕಂದ್ರೆ ನನಗೆ ಏನು ಕೆಲಸ ಇರುತ್ತೆ ಸಿನಿಮಾದಲ್ಲಿ ಅಂತ. ಬಟ್ ಆಕ್ಚುಲಿ ನೋಡಿದಾಗ ಇದು 3 ಪಾತ್ರಗಳು ಕೂಡ ತುಂಬ ಸ್ಕ್ರೀನ್ ಇಂಪ್ಯಾಕ್ಟ್ ಇರುವಂಥ ಪಾತ್ರಗಳು. ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಈ 2 ಪಾತ್ರಗಳು ಹೇಗೆ ಬಿಹೇವ್ ಮಾಡುತ್ತೆ ಅದಕ್ಕೆ ನಾನು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಕಾರಣ ಆಗಿರ್ತೀನಿ. ಸೊ ಅದು ನನಗೆ ಬಹಳ ಖುಷಿ ಆಯಿತು. ಎಲ್ಲ ಪಾತ್ರಗಳಿಗೂ ಇಷ್ಟು ಇಂಪಾರ್ಟೆನ್ಸ್ ಇದೆ. ಫೈನಲಿ ಕತೆ ನೋಡಬೇಕಾದ್ರೆ ಶಿವಣ್ಣ ಅಲ್ಲ ಅಂದರೆ ಈ ಪಾತ್ರ ಯಾರು ಮಾಡಬೇಕು ಅಂದರೆ ಯಾರೂ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ. ಉಪೇಂದ್ರ ಸರ್ ಅಲ್ಲ ಅಂದರೆ ಆ ಪಾತ್ರ ಯಾರು ಮಾಡಬೇಕು ಅಂತ ಕೇಳಿದ್ರೆ ಯಾರೂ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ. ಅದು ಇದೆಯಲ್ವಾ, ರಿಪ್ಲೇಸ್ ಮಾಡಕ್ ಆಗದಿರೋ ಥರದ ಇಂಪ್ಯಾಕ್ಟ್ ಕೊಡುವಂಥ ಇಬ್ಬರು ಕಲಾವಿದರು, ಒಳ್ಳೆ ಪಾತ್ರ ಆ್ಯಂಡ್ ಒಳ್ಳೆಯ ಕಲಾವಿದರು, ಆ್ಯಂಡ್ ಅದು ನಂಗೆ ಖುಷಿ ಇದೆ. ಸೂಪರ್. ಶಿವಣ್ಣ, ಉಪ್ಪಿ ಅವರ ಸಿನಿಮಾಗಳ ಒಂದು ಫ್ಲೇವರು, ಅವ್ರ ಡೈರೆಕ್ಷನ್ ಸಿನಿಮಾಗಳ ಫ್ಲೇವರು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಡಿಫ್ರೆಂಟ್ಗೆ ಕೇರ್ ಆಫ್ ಅಡ್ರೆಸ್ಸೇ ಉಪ್ಪಿ ಸರು. ಸೊ ಅರ್ಜುನ್ ಜನ್ಯ ಅವ್ರು ಕೂಡ ಎಲ್ಲೋ ಒಂದು ಕಡೆ ಉಪ್ಪಿ ಅವರಿಂದ ತುಂಬ ಪ್ರಭಾವಿತರಾಗಿ ಸಿನಿಮಾ ಮಾಡಿದ್ರೆ, ಆಯ್ಕೆ ಮಾಡ್ಕೊಂಡ್ರ ಅಂತ ನಮಗೆ ಸ್ಯಾಂಪಲ್ಸ್ ನೋಡಿದ್ರೆ ಅನ್ಸುತ್ತೆ. ಇಲ್ಲ, ಉಪೇಂದ್ರ ಸ್ಟೈಲ್ ವೆರಿ ಡಿಫ್ರೆಂಟ್, ವೆರಿ ರಾ, ರಸ್ಟಿಕ್. ಬಟ್ ಇದರಲ್ಲಿ ರಸ್ಟಿಕ್ ರಾ ಇದ್ರೂ ಒಂದು ಏನಂತೀವಿ, ಒಂದು ಜೀವಾಳ ಇದೆ, ಒಂದು ಪ್ಯಾಷನ್ ಇದೆ, ಎಲ್ಲ ಕ್ಯಾರೆಕ್ಟರ್ದು ಅದರದ್ದೇ ಆದ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. 3 ಜನ ಪಾತ್ರ, ಯಾಕಂದರೆ ಅದು ವೆರಿ ಡಿಫಿಕಲ್ಟ್ ಟು ಹ್ಯಾಂಗಲ್. ಇವ್ರು ದೊಡ್ಡವರ ಅವ್ರು ದೊಡ್ಡವರ ಅನ್ನೋದು ಹೇಳೋದು. ಇದರಲ್ಲಿ ಎಲ್ಲ 3 ಪಾತ್ರ ಅಷ್ಟಿದ್ರು. ಇವತ್ತೇ ರಾಜ್ಬಿ ಶೆಟ್ಟಿ ಇದಕ್ಕೆ ಈ ಇಬ್ಬರು ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗಲ್ಲ. ಅದೇ ಥರ ಈ ರಾಜ್ಬಿ ಶೆಟ್ಟಿನೂ ಅವ್ರು ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಒಂದು ಒಳ್ಳೆ ಒಂದು ಫ್ರಸ್ಟ್ರೇಷನ್ ಜೊತೆಯಲ್ಲಿ ಒಂದು ಅವ್ರದ್ದೇ ಆದ ಒಂದು ವಿಶೇಷತೆ ಇದೆ. ವೆರಿ ಡಿಫ್ರೆಂಟ್. ನನಗೆ ಒಂದು 2-3 ಸೈಡ್ ನೋಡ್ಬೇಕಾದ್ರೆ ಏನು ವೈಬ್ರೆಂಟ್ ಪರ್ಫಾರ್ಮೆನ್ಸ್ ಅಂದರೆ ರಾಜ್ ಅವ್ರದ್ದು ಸೂಪರ್, ಮೈಂಡ್ ಬ್ಲೋಯಿಂಗ್. ಯಾಕಂದರೆ ಅದು ತಿಳ್ಕೋಬೇಕದು. ಯಾಕಂದರೆ ನೀವು ಕಥೆ ನೀವು ಅಲ್ಲಿ ಬಂದು ನೋಡಿದಾಗ ನಿಮ್ಗೆ ಅನಿಸುತ್ತೆ ವೈ ಯಾಕೆ ಅದೇನು ಯಾವ ಥರ ಇದು ಏನು ಸಿಚುವೇಶನ್ ಏನು ಅದು ತಳ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಅಂಥ ವೈಬ್ರೆಂಟ್ ಪರ್ಫಾರ್ಮೆನ್ಸ್. ಅದೇ ಥರ ರಾಜ್ಬಿ ಶೆಟ್ಟಿ ಬಿಟ್ಟರೆ ಯಾರು ಮಾಡೋಕ್ಕಾಗ್ತಿಲ್ಲ ಈ ರೋಲ್ನ. ವೆರಿ ಡಿಫಿಕಲ್ಟ್, ತುಂಬ ಹೇಳ್ಕೊಳ್ಬೇಕಾಗ್ತಿತ್ತು. ಅದು ಅವರಾಗಿರೋದ್ರಿಂದ ಅವರು ಈಸ್ ಏಬಲ್ ಟು ಇನ್ವಾಲ್ವ್ ಇನ್ ದ ಸಬ್ಸ್ಕ್ರಿಪ್ಟ್. ಆ್ಯಂಡ್ ಸಿನ್ಸ್ ಈಸ್ ಅ ಡೈರೆಕ್ಟರ್ ಹಿಮ್ಸೆಲ್ಫ್, he knows what is the relationship between me, him and Upendra. He and Upendra, me and Upendra. ಸೊ ನಮ್ಮಿಬ್ರಿಗೂ ಗೊತ್ತು ಯಾರು ಅಂತ, ಅವರಿಬ್ರಿಗೂ ಗೊತ್ತು ಯಾರು ಅಂತ, ನಾವಿಬ್ರಿಗೂ ಗೊತ್ತು ಯಾರು ಅಂತ. ನಮ್ಗೆ ಗೊತ್ತಾಗಬೇಕಂದ್ರೆ 25 ಸಲ ನೋಡಬೇಕಷ್ಟೆ. ಯಾಕಂದರೆ ಯೂಶ್ವಲಾಗಿ ಲವ್ ಟ್ರಯಾಂಗಲ್ ಅಂತ ಮಾಡ್ತೀವಿ. ಒಂದು ಹೀರೋಯಿನ್ನು 2 ಹೀರೋಸ್ ಬರ್ತಾರೆ, ಇಲ್ಲ 2 ಹೀರೋಯಿನ್ನು 1 ಹೀರೋ ಬರ್ತಾರೆ. 2 ಹುಡುಗಿನೂ ಒಂದೇ. ಬಟ್ ಇದ್ರಲ್ಲಿ ಹಂಗಲ್ಲ, 3 ಜನದು, ನಾನು, ಉಪೇಂದ್ರ ಆ್ಯಂಡ್ ರಾಜ್ಬಿ ಶೆಟ್ಟಿ, ಈ 3 ಜನದ ಕ್ಯಾರೆಕ್ಟರ್ ಒಂದು ಟ್ರಯಾಂಗ್ಯುಲರ್ ಸಬ್ಜೆಕ್ಟ್. ಒಂದು ಎಲ್ಲಿ ಹೋದರೂ ಜೊತೆಲೇ ಬರಬೇಕು, ಅಲ್ಲೇ ಸುತ್ತಬೇಕು. ಅದ್ರ ಜೊತೆಲಿ ಹಿಂದ್ಗಡೆ ಎಲ್ಲ ಒಂದು ಸರ್ಕಲ್ ಥರ ಬಂದು ಒಂದು ಪಾತ್ರಗಳು ತುಂಬ್ಕೊಳ್ಳುತ್ತೆ. ಅದೇನು ಒಂದು ಫ್ಯಾಂಟಸಿನ ಇಲ್ಲ ಬೇರೆ ಲೋಕದಲ್ಲಿ ಏನೇನು ಆಡಿರ್ಬೋದು. ಬಿಕಾಸ್ ನಿಮ್ಗೆ ಆಲ್ರೆಡಿ ಟ್ರೈಲರಲ್ಲಿ ನಿಮಗೆ ಒಂದು 60 to 50% ನಿಮಗೆ ಒಂದು ಯು ಕ್ಯಾನ್ ಗೆಸ್. ಬಟ್ ಇನ್ನು 40% ಗೆಸ್ ಮಾಡೋಕ್ಕಲ್ಲ ಯಾಕೆ ಹಿಂಗೆ ಏನು ಅಂತ. ಫಸ್ಟ್ ಬಂದರೆ ಜನನ ಮರಣ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಒಂದು ಡ್ಯಾಶ್ ಅಂತ ಹೇಳ್ತಾರೆ. ಆ್ಯಂಡ್ ಇವರು ವಾಹನ ಇದು ಏನು ಒಂದು ಬೈಕ್ಲಿ ಈ ಎಮ್ಮೆ ಕೊಂಬು ಹಾಕಿರ್ತೀವಿ. ಸೊ ಆ ಥರ ಸಾಕಷ್ಟು ಒಂದು ಸ್ಮಾಲ್ ವಿಶೇಷತೆ ಬಿಟ್ಕೊಟ್ಟಿದ್ದೀವಿ. ಒಂದು ಲಾಸ್ಟ್ ಒಂದು ಹುಡುಗಿ ಒಂದು ಡ್ಯಾನ್ಸ್ ಬಂದು ನಂದೊಂದು ಹುಡುಗಿ ಫೋಟೋ ಬಂದು ಹಂಗನ್ನೋದು ಬರುತ್ತೆ, ಜಲಕ್ಕೆ ಬರುತ್ತೆ. ಯಾಕೆ, ಏನು, ಇದೇನು ರೂಪ? ಐ ಥಿಂಕ್ ಫ್ಯಾಂಟಾಸ್ಟಿಕ್ ಆರ್ಟಿಸನ್ ಆಫ್ ಎವ್ರಿಬಡಿ. ಅದು ಇಲ್ಲಿವರೆಗೂ ನೀವು ಒಂದು ಪ್ರಮೋಷನಲ್ ಸಾಂಗ್ ಅಂತ ಮಾಡಿದ ಉದ್ದೇಶನೇ ಅದು ಅನಿಸುತ್ತೆ. ನಮಗೆ ಕತೆಗೆ ಅಂದರೆ ಕತೆಗೆ ಎಲ್ಲವೂ ಪೂರಕವಾಗಿರೋದ್ರಿಂದ ಕಂಟೆಂಟ್ ಏನು ರಿವೀಲ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಪ್ರಮೋಷನಲ್ ಸಾಂಗ್ ಮಾಡಿದ್ರಿ ಅನ್ಸುತ್ತೆ. ನೀವು ಅಲ್ಲೇ ಕಂಟೆಂಟ್ ಇದೆ ಗೊತ್ತಾಗ್ತಿಲ್ಲ ಅಷ್ಟೇ ನಿಮಗೆ. ನೀವು ಆಳವಾಗಿ ನೋಡಿ ಇನ್ನೊಂದು ಸತಿ ಆ ಸಾಂಗ್ನ, ಎವ್ರಿಬಡಿ, ದೆನ್ ಯು ನೋ, ಓ ಮೈ ಗಾಡ್, ಸಮಥಿಂಗ್ ಇಸ್ ದೇರ್. ಓಕೆ, ಅಲ್ಲೊಂದು ಬೇರೆ ಲೋಕ ಇದೆ, ಬೇರೆ ಜನಾಂಗ ಬರ್ತಾರೆ. ಓಕೆ, ಗೆಟೋ ಕಿಡ್ಸ್ ಅಂತ ಬರ್ತಾರೆ, ಓಡ್ತಾರೆ, ಇನ್ನೊಬ್ರು ಫಾಲೋ ಮಾಡ್ತಾರೆ, ಇನ್ನೊಬ್ರು ಹುಲಿ ಜೊತೆ ಹುಲಿಯಾಗಿ ಬರ್ತಾರೆ. ಸೊ ಅದರಲ್ಲೇ ಇದೆ, ಅದರಲ್ಲಿ ಅಣ್ಣ ಹೊತ್ತಲ್ಲಿ ಏನೋ ಹಿಂಟ್ ಕೊಡ್ತಾ ಇದ್ದಾರೆ. ಹಿಂಟ್ ಕೊಡೋದು ಬೇಡಮ್ಮ, ಇಟ್ಸ್ ಕಾಮನ್. ಒಂದೊಂದು ಸತಿ ಆ ವರ್ಡ್ಸು, ಲಿರಿಕ್ಸ್ ನೋಡಿ. ಎಸ್ ರಾಜ್ ಸರ್, ಈ ಸಿನಿಮಾದಲ್ಲಿ ಶಿವಣ್ಣ ಅವ್ರಿಗೆ ಮತ್ತು ಉಪ್ಪಿ ಸರ್ಗೆ ಇಬ್ಬರಿಗೂ
ಒಳ್ಳೆ ಗೆಟಪ್ಸ್ ಇದೆ. ಬಟ್ ನಾವು ಒಂದು ಮೊಟ್ಟೆಯ ಕಥೆಯಲ್ಲಿ ರಾಜ್ಬಿ ಶೆಟ್ಟಿ ಅವ್ರನ್ನ ಹೇಗೆ ಕಂಡಿದ್ದೀವೋ ಆ ಹಳೆ ರಾಜ್ಬಿ ಶೆಟ್ಟಿ ಅವ್ರು ನಮಗೆ ಆ ಥರ ರಿಯಲ್ಲಾಗಿ ಕಾಣಿಸ್ತಾರೆ. ರಿಯಾಲಿಟಿ ಅದೇ ಇದ್ರಲ್ಲಿ 3 ಡೈಮೆನ್ಷನ್ಗಳು ಇದೆ ಅಂತ ನಾನು ಯಾವತ್ತು ಹೇಳ್ತಾ ಇದ್ದೆ. ಅಂದರೆ ಒಂದು ಏನಿದೆ ರಿಯಾಲಿಟಿ, ಅದು ಅದ್ರ ಜೊತೆಗೆ ಒಂದು ಸಿನಿಮ್ಯಾಟಿಕ್ ಮೂಮೆಂಟ್ಸು, ಸೊ ಅದೊಂದು ಕಡೆ. ಆದರೆ ಇನ್ನೊಂದು ಕಡೆ ಆ್ಯಕ್ಚುಲಿ ಫ್ಯಾಂಟಸಿ. ಈ 3 ಎಲಿಮೆಂಟ್ಗಳನ್ನು ಒಬ್ಬೊಬ್ಬರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟಿಗೆ ಎಲ್ಲ ಕೂಡ ಒಟ್ಟಾಗುತ್ತೆ. ಐ ಥಿಂಕ್ ದಟ್ ಈಸ್ ದ ಐಡಿಯಾ. ಆ್ಯಂಡ್ ಈ ಪಾತ್ರ ಮಾಡಬೇಕಾದ್ರೆ ಕೂಡ ಅವನ ಪಾತ್ರವು ತುಂಬ ಸಾಮಾನ್ಯವಾಗಿರಬೇಕು. ಅವನು ಒಂದು ಮೊಟ್ಟೆಯ ಕಥೆಯಲ್ಲಿ ನಾನು ಪ್ಲೇ ಮಾಡಿದ ರೋಲ್ ಕೂಡ ತುಂಬ ಸಾಮಾನ್ಯವಾಗಿದ್ದ ಅವನು. ಹಾಗಾಗಿ ಆ ಸಾಮಾನ್ಯತೆ ಈ ಪಾತ್ರದಲ್ಲಿ ಇರಬೇಕು ಅಂತ ಅರ್ಜುನ್ ಜನ್ಯ ಅವರು ಆ ಥರನೇ ಡಿಸೈನ್ ಮಾಡಿದ್ರು. ಸೊ ಹಾಗಾಗಿ ನಾನು ಅದನ್ನೇ ಪ್ಲೇ ಮಾಡಬೇಕಾಯ್ತು. ಟೀಸರಲ್ಲಿ ಒಂದು ಡೈಲಾಗ್ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬ ಮೀನಿಂಗ್ಫುಲ್ ಡೈಲಾಗು. ಮನುಷ್ಯನಿಗೆ ಸತ್ತ ಮೇಲೆ ತುಂಬ ಪ್ರೀತಿ ತೋರಿಸ್ತಾರೆ, ಅದೇ ಬದುಕಿದ್ದಾಗ ಯಾಕೆ ತೋರಿಸಲ್ಲ ಅಂತಕ್ಕಂಥದ್ದು. ಸೊ ಆ ಕೊಟೇಶನ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ಸತ್ ಮೇಲೆ ಪ್ರೀತಿಸೋದಕ್ಕೆ ಬಹಳ ಸುಲಭ. ಯಾಕಂದರೆ ಅವನು ಮತ್ತೆ ನಮ್ಮನ್ನು ಅಫೆಂಡ್ ಮಾಡೋದಕ್ಕೆ, ಇನ್ಸಲ್ಟ್ ಮಾಡೋದಕ್ಕೆ, ಹರ್ಟ್ ಮಾಡೋದಕ್ಕೆ ಆಗಲ್ಲ. ಬದುಕಿದ್ದಾಗ ಕಷ್ಟ. ಯಾಕಂದರೆ ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ನೀವೇನೋ ಮಾತಾಡೋದು ನಂಗೆ ಹರ್ಟ್ ಆಗುತ್ತೆ, ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೋತೀನಿ, ನೀವು ಅದನ್ನು ನೆರವೇರ್ಸೋಕ್ಕಾಗಲ್ಲ. ಸತ್ ಮೇಲೆ ಅದೇನೋ ಮಾಡಬೇಕು ಅಂತಿಲ್ಲ ಅಲ್ವಾ? ಹಾಗಾಗಿ ಇರಲ್ವಲ್ಲ. ಹೌದು, ಏನು ಮಾಡಲ್ಲ ಅವನು. ಅದಕ್ಕೆ ಹೇಳಿದ್ರು ರಾಜ್ಬಿ ಶೆಟ್ಟಿ ನೀವು ಅದರಿಂದಾಗಿ ನಾವು ಸರಸ್ವತಿ ಪುತ್ರರು ಅಂತ ಉಪೇಂದ್ರ ಇಲ್ಲ ನನ್ನ ಸಪೋರ್ಟ್ಗೆ ಇಲ್ಲ ಅವ್ರ ಕಾಲು ಎಳಿಯೋದು ಆ ಕಾರಣದಿಂದ ಅನ್ಸುತ್ತೆ. ಶಿವಣ್ಣ, ನಿಮಗೂ ಸೇಮ್ ಕ್ವಶನ್ನೇ ಕೇಳೋದಾದರೆ, ಸತ್ ಮೇಲೆ ಪ್ರೀತಿ ಜಾಸ್ತಿ ಕೊಡ್ತಾರೆ ಎಲ್ಲರೂ, ಬದುಕಿದ್ದಾಗ ಯಾಕೆ ಆ ಪ್ರೀತಿ ತೋರಿಸಲ್ಲ ಅನ್ನೋದು. ಅಂದರೆ ಈಗ ಯಾರೇ ಆಗಲಿ ಸತ್ತೋದಾಗ ಬದುಕಿದ್ದಾಗಲೇ ಈ ಪ್ರೀತಿ ತೋರಿಸಿದ್ರೆ ಏನಾಗ್ತಿತ್ತಪ್ಪ ಅಂತ ಜನರಲ್ ಆಗಿ ಮಾತಾಡ್ತವೆ ಹಳ್ಳಿ ಕಡೆ ಯಾರಾದ್ರು ತೀರೋದಾಗ. ಬದುಕಿರ್ಬೇಕಾದ್ರೆ ಏನು ಐಡೆಂಟಿಫೈ ಮಾಡಲ್ಲಮ್ಮ, ಓನ್ಲಿ ಒಂದನ್ನು ಮಾತ್ರ ಐಡೆಂಟಿಫೈ ಮಾಡ್ತಿರ್ತಾರೆ, ವ್ಯಕ್ತಿತ್ವನ ಐಡೆಂಟಿಫೈ ಮಾಡಲ್ಲ. ಮನುಷ್ಯನ ಮಾತ್ರ ಐಡೆಂಟಿಫೈ ಮಾಡ್ತಾರೆ. ಸತ್ ಮೇಲೆ ಮನುಷ್ಯ ಆ್ಯಂಡ್ ವ್ಯಕ್ತಿತ್ವ ಎರಡನ್ನೂ ಐಡೆಂಟಿಫೈ ಮಾಡ್ತಾರೆ. ಅದನ್ನು ಇರಬೇಕಾದ್ರೆ ತೋರಿಸಿ ಅದನ್ನು ಅಂತ. ಹೋದ್ಮೇಲೆ ಎಲ್ಲ ಕೊಡಿ ಏನು ಪ್ರಯೋಜನ? ಇರಬೇಕಾದ್ರೆ ಕೊಡಿ, ಆ ಜೀವಕ್ಕೊಂದು ಬೆಲೆ ಸಿಗುತ್ತೆ. ಆವಾಗ ಬೆಲೆ ಇಲ್ಲ ಅಂತಲ್ಲ, ಆವಾಗ ಇನ್ನೂ ಆ ಬೆಲೆ ಹೆಚ್ಚುತ್ತೆ. ಇರಬೇಕಾದ್ರೆ ತೋರಿಸ್ತಾರೆ ಪ್ರೀತಿನ, ಸತ್ ಮೇಲೂ ಇನ್ನೂ ಡಬಲ್ ಆಗುತ್ತೆ. ಅದು ಬೇರೆ ರೂಪ ತಗೊಳುತ್ತೆ. ಇವಾಗ ರೂಪ ತಗೊಳ್ಳಿಲ್ಲ ಅಂತ ಕೇಳಬೇಡಿ, ಜನರಲ್ಲಾಗಿ ಹೇಳೋದು. ಒಂದು ಸೇಯಿಂಗ್ ಇದೆ, ಅಯ್ಯ ಯಾಕ್ರೆ ಬದುಕಿರ್ಬೇಕಾದ್ರೆ ತೋರಿಸಿ ಪ್ರೀತಿನ ಸತ್ ಮೇಲೆ ತೋರಿಸ್ತೀರಾ? ಬದುಕಿರ್ಬೇಕಾದ್ರೆ ತೋರಿಸಿ, ಹೋದ್ಮೇಲೆ ಅಯ್ಯೋ ಅಯ್ಯೋ ಯಾಕೆ? ಅವಾಗ ಇಟ್ ಬಿಕಮ್ ಕಾಮನ್, ಯೂನಿವರ್ಸಲ್ ಆಗಿದೆ.